ಇಷ್ಟೊಂದು ಐಟಮ್ಸ್ ಇತ್ತು ಅದ್ರೊಳಗಡೆ, ಈ ಕಬೋರ್ಡ್ ಒಳಗಡೆ. ಇದೆಲ್ಲ ಹಿಂಗೆ ಅರ್ಧಾಕ್ತಿದ್ದೀರಾ? ವೇಸ್ಟಾ? ಟಾಯ್ ಸಿಕ್ಕೋದಕ್ಕೆ ಕಬೋರ್ಡೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಆ ಕಡೆ ಕಬೋರ್ಡ್ ಏನು ಕ್ಲೀನ್ ಮಾಡಿಬಿಡ್ರಿ, ಬ್ಯಾಗ್ ಇದ್ದಾವೆ ಬೇಕದು. ಆ್ಯಂಡ್ ನೋಡಿ ಫೋಟೋಸ್ ನಮ್ಮ ಮುರುಡೇಶ್ವರ ಹೋದಾಗ. ನಾನು ಎಷ್ಟು ದಪ್ಪ ಇದ್ದೀನಲ್ವ ಅವಾಗ, ಇವಾಗ ಎಷ್ಟಿದ್ದ ಅವಾಗ ಅಷ್ಟೇ ಇದ್ದೆ. ಹಾಂ, ನಿಧಾನಕ್ಕೆ ಮಾತಾಡಿದ್ರೆ ಕೇಳಿಸಲ್ಲ ಅವ್ರಿಗೆ, ಮೊದಲೇ ಕೇಳಿಸಲ್ಲ ಅಂತಾರೆ. ಮುರುಡೇಶ್ವರ ಫಸ್ಟ್ ಟೈಮ್ ಹೋದೆ, ಮತ್ತೆ ನಾವು ಹೋಗೇ ಇಲ್ಲ. ನಾನು ನನ್ನ ತಂಗಿ ರಂಜಿತ್ ಹೋಗಿದ್ವಿ. ನನ್ನ ತಂಗಿ ಅವಾಗ ಸಣ್ಣ ಇದ್ಲು, ಇವಾಗೂ ಸಣ್ಣವಳೆ. ಇನ್ನೊಂದು ಹತ್ರ ತಕ್ಕೊಂಡಿದ್ವಿ, ಅದು ನನ್ನ ತಂಗಿ ಹತ್ರ ಇದೆ ಫೋಟೋ. ಏನ್ರಿ ಇದೆಲ್ಲ ಬಿಸಾಕ್ತಾರೆ ಇವಾಗ. ಆ ಲಂಚ್ ಬ್ಯಾಗ್ ನೋಡಿ, ಸುಮ್ಮನೆ ತರಿಸ್ಕೊಂಡ್ರು, ಒಂದು ದಿನವೂ ಲಂಚ್ ಬ್ಯಾಗ್ ತೊಗೊಂಡೋಗ್ಲಿಲ್ಲ. ಏನು ತೊಗೊಂಡೋಗ್ತೀರಾ? ಹಾಂ, ಹೇಳ್ತೀರಾ? ಇವೆಲ್ಲ ಎಕ್ಸಸೈಸ್ ನನ್ನವೇ. ಇದೆಲ್ಲ ಅವಾಗ ಕೋರ್ಸ್ ಮಾಡೋ ಟೈಮಲ್ಲೆಲ್ಲ ಬರ್ಬಿಟ್ಟಿದ್ದೀನಿ. ಜಾವದೆಲ್ಲ ತಗೊಂಡು ಓದ್ಕೊಳ್ರಿ. ಇದೆಲ್ಲ ಕ್ಲಿಪ್ಪು, ಇದು ಬಾಲಿಂದ ತೊಗೊಂಡು ಬಂದಿದ್ದು ಕ್ಲಿಪ್ಪು. ಕೊಡಿ ಅದನ್ನು ತೋರಿಸ್ತೀನಿ. ಒಂದು ದಿನನೂ ಹಾಕ್ಕೊಳ್ಳಿಲ್ಲ. ಬಾಲಿಗೆ ಗೊತ್ತಾಗ್ತಾನೆ. 2 ಸರಿ ಅವ ನೀವು ಔಟ್ ಆಫ್ ಕಂಟ್ರಿ ಹೋಗಿರೋದು? 2 ಸರಿನಾ? 1 ಸರಿನಾ 2 ಸರಿನಾ? ಯಾವ್ದಾದ್ರು ಬಾಲಿ? ಥೈಲ್ಯಾಂಡ್ ಹೋಗಿದ್ರಾ? ಯಾವಾಗಲೂ ಹೋಗಿದ್ರಿ? ಸೆಲೆಕ್ಟ್ ಆಗಿದ್ರು ಆದರೂ ಹೋಗಿಲ್ಲ ಇವರು. ಫೆಸ್ಟಿವಲ್ ಇತ್ತು ಆ ಟೈಮಲ್ಲಿ, ಹೆಂಗಾಗಿ ಅಲ್ವಂದರೆ ಫೆಸ್ಟಿವಲ್ ಅಂತ ತಾನೆ. ಯಾರಾದರೂ ಥೈಲ್ಯಾಂಡ್ ಟ್ರಿಪ್ ಮಿಸ್ ಮಾಡ್ಕೋತಾರ? ಅಂದು ಇನ್ನೊಂದು ಇದು ರೋಪ್ ನಾನು ಎಕ್ಸಸೈಸ್ ಮಾಡೋಕ್ಕೆ ಅಂತ ತೊಗೊಂಡಿದ್ದು. ಇದೇನು ಕೇಬಲು? ಏನು ರೀ ಇದು ಕೇಬಲು? ಸ್ಕಿಪ್ಪಿಂಗ್ ನಾನು ತಗೊಂಡಿದ್ದೆ ಅಲ್ವಾ? ಕರೆಕ್ಟ್ ಒಂದಿನೂ ಮಾಡಿದ್ದೆ. ಅವಾಗೆಲ್ಲ ಒಂದು ಮಾಡಿದ್ದೆ ಅಷ್ಟೇ. ಯೂನಿಲೆಟ್ ನಂದು ಮೊಬೈಲ್ದು ಬಾಕ್ಸು, ಇದು ನಮ್ಮ ಅಮ್ಮದ ಬಾಕ್ಸ್, ಅವ್ರದ್ದು ಇಟ್ಟಿದ್ದಾರೆ. ಇದು ಇಯರ್ಫೋನ್ಸು, ಹಳೇ ಫೋನ್ದು. ಇದು ಟೋಪಿ, ಇದನ್ನು ಅವರು ಬಾಲಿಂದ ತೊಗೊಂಡು ಬಂದಿದ್ದು. ಇಷ್ಟೇ. ಇದು ನನ್ನ ತಂಗಿದು. ಯಾವುದದು ಫೋನ್ ಅವಳದು? ಯಾವುದ್ರಿ ಫೋನ್ ಅವಳದು? OnePlus. ನಮ್ಮ ಯಜಮಾನ್ರದ್ದು ID ಕಾರ್ಡ್. ಯಾವ ಕಂಪ್ನಿಲಿ ವರ್ಕ್ ಮಾಡ್ತಾರೆ ಅಂತ ಕೇಳ್ತಿದ್ದೀರಲ್ವ? ಟಾಟಾದಲ್ಲಿ ಅವ್ರು ವರ್ಕ್ ಮಾಡೋದು. ಎಷ್ಟು ಜನ ಕೇಳ್ತಿದ್ರಲ್ವೇನ್ರಿ, ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ ಏನು ಅಂತ. ಟಾಟಾದಲ್ಲಿ ಅಲ್ಲೊಂದು ಸ್ವಲ್ಪ ಶೆಲ್ ಇದ್ದಾವೆ ನನ್ನ ಮಗಳು. ಅಪ್ಪ ಅದೆಲ್ಲ ಅದಾಗ್ತೀರ ಇವಾಗ, ಕವರಲ್ಲಿ ಇರೋದೆಲ್ಲ ಇಷ್ಟು ಕ್ಲೀನ್ ಮಾಡಿದ್ರಾ? ಟಾಯ್ಸ್ ಇಡೋದು ಜಾಗ ಆಯಿತು. ಇಡ್ರಿ ಇಲ್ಲೆಲ್ಲ ರ್ಯಾಬಿಟ್ಟು, ಟ್ರೈನು ಎಲ್ಲ ನಾನು ಇದರಲ್ಲೇನು ಇಟ್ಟಿದ್ದೀರಾ? ಇದನ್ನು ಖಾಲಿ ಮಾಡಿರಲ್ಲ ಈಗ ನೋಡ್ರಿ. ಮತ್ತೆ ಏನೇನು ಇಟ್ಟಿದ್ದೀರಾ ಐಟಮ್ಸ್? ಇದನ್ನ ಮೇಲ್ಗಡೆ ಇಡಲ್ವ ನೀವೀಗ? ನಾನು ಈ ಚೀಲ ಕೇಳಿದ್ದು ಈ ಥರ ಐಟಮ್ಸ್ ಎಲ್ಲ ಮೇಲೆ ತುಂಬಿಡ್ತೀರಾ ಅಂತ. ಇದೆಲ್ಲ ಬಿಸಾಕದ? ಚೀಲ ತೊಗೊಂಡ್ಬಂದು ಮತ್ತೆ ತುಂಬಿ ಇಕ್ಕೋದು. ಇದು ನನ್ನ ಡೈರಿ, ಆದರೆ ಇವ್ರು ಯೂಸ್ ಮಾಡ್ತಿದ್ದಾರೆ. ಫುಲ್ ಆಗಿಬಿಟ್ಟಿದೆ ಈ ಡೈರಿಲಿ, ಒಂದು ಪೇಜನ್ನು ಖಾಲಿ ಇಲ್ಲ. ಇದನ್ನು ಬಿಸಾಕ್ತಾರೆ ಇವಾಗ. ಬಿಸಾಕಿ ಇದನ್ನ ಯಾಕೆ ಇಲ್ಲಿ ತೆಗ್ದಿಕ್ಕಿದ್ದೀರ? ಒಳಗಡೆ ಇಡ್ರಿ, ಬೇಕು. ಇದನ್ನೊಳಗಡೆ ಇರಪ್ಪ, ತೆಗಿ ಇಡ್ತೀನಲ್ಲ ಇಟ್ಟು. ಮತ್ತು ಸೈಡ್ಗೆ ಇಟ್ಟಿದ್ದೀರ, ನಾನೆಲ್ಲ ಅದನ್ನು ಬಿಸಾಕ್ತೀರ ಅಂದ್ಕೊಂಡೆ. ಫುಲ್ ಕ್ಲೀನ್ ಬರ್ತಾವರು. ನೆಕ್ಸ್ಟ್ ಇವಾಗ ಕೆಲಸ ನಮ್ಮದು. ಅದಾದಮೇಲೆ ನಿಮ್ಮ ಕೆಲಸ ಏನಂದರೆ ಅವರೆಕಾಯಿ ಸುಲಿಯೋದು. ಇಸ್ಕಿದ ಬಿಡೆ ಸಾಂಬಾರು ಮಾಡುವಂಥ ಅವರೆಕಾಯಿ ತೊಗೊಂಡು ಬಂದಿದ್ದಾರೆ. ಅದೊಂದು ಸುಲ್ದು ಇವತ್ತು ನೆನಾಕ್ಬಿಟ್ರೆ ನಾಳೆ ಸಾಂಬಾರು ಮಾಡ್ಬೋದು. ಸಂಡೇ ಅಲ್ವಾ, ಅವರು ಆರಾಮಾಗಿ ತಿಳ್ಕೊತಾರೆ. 1.5 kg 100 ರೂಪಾಯಿ. ನೆನ್ನೆ ಇಲ್ಲ 2 kg 100 ರೂಪಾಯಿ. ಬಟ್ಟೆ ಹಾಕಿದ್ದೆ ಮಿಷಿನ್ಗೆ, ಆಗಿದೆ. ಇವಾಗ ಆಚೆ ಹೋಗಿ ಹಾಕಬೇಕು. ಎಲ್ಲೋಗ್ರಿ ಹೊರಟಿದ್ದೀರಾ? ಕ್ಲಾಸ್. ಏನು ಕ್ಲಾಸ್? ಸೀಕ್ರೆಟಾ? ಇವ್ರು ಯಾವುದೋ ಕ್ಲಾಸ್ಗೆ ಹೋಗ್ತಿದ್ದಾರೆ. 1 ಮಂತಿಂದ ಹೋಗ್ತಿದ್ದೀರಲ್ವೇನ್ರಿ?
ಏನು ಕ್ಲಾಸು ಏನು ಎತ್ತ ಎಲ್ಲ ಅವರೇ ಹೇಳ್ತಾರೆ ನೆಕ್ಸ್ಟ್ ವ್ಲಾಗ್ಸಲ್ಲಿ. ಯಾವಾಗ ಹೇಳ್ತೀರಾ? ಇನ್ನೂ ಎಷ್ಟು ಟೈಮ್ ತೊಗೋತೀರಾ? ನನಗೇನೋ ಸೀಕ್ರೆಟ್ ಮೇಂಟೈನ್ ಮಾಡೋಕ್ಕೆ ಇಷ್ಟ ಆಗಲ್ಲ, ಎಲ್ಲ ಹೇಳ್ಕೊಬೇಕು ವ್ಲಾಗ್ಸಲ್ಲಿ. ಬಟ್ ಈಗ ಸ್ವಲ್ಪ ಟೈಮ್ ಬೇಕು, ಆಮೇಲೆ ಹೇಳ್ತೀವಿ ಫಾರ್ ಶೋರ್. ನಿಮ್ಮ ಮಗಳನ್ನ ತೋರಿಸಿ. ಅವಳು ಕೇಳಬೇಕಾ? ಎಲ್ಲ ಕಿತ್ಕೊಂತಾಳೆ. ಅಪ್ಪ ಒಂದು ನೀರು ಕುಡಿಯೋಂಗಿಲ್ಲ, ಎತ್ಕೊಂಡು ಏನಾದ್ರು ಕವರ್ ಓಪನ್ ಮಾಡ್ತಿದ್ರೆ ಪಟ್ ಅಂತ ಹೋಗುತ್ತೆ. ಬೆಡ್ಶೀಟ್ ಎಲ್ಲ ಎಳ್ದು ಒಳ್ಳೆ ಹಸುವಾಗಿರೋದು ಜೋರಾಗಿ ಬಾಯಿ ತೆಗೆದು ತಿಂತಾರಲ್ಲ ಹಂಗೆ ಓಪನ್ ಮಾಡ್ತಾಳೆ ಬಾಯಿನ. ನಮ್ಗೆ ಆಗ್ತಿಲ್ಲ ಅವನ್ನ ನೋಡೋದಕ್ಕಲ್ವೇನ್ರಿ. ನೆಕ್ಸ್ಟ್ ವೀಕು ವಿಹಮ್ಮಗೆ ಅನ್ನ ಪ್ರಶನ ಮಾಡಿಸ್ಬೇಕು ಶ್ರಾವಣದಲ್ಲೇ. 10 ವೀಕ್ ಸ್ಟಾರ್ಟು ಮೇಡಮ್ದು ಸಾಲಿಡ್. ಹೊರಟ್ರಾವಲೇ ಬರೋದು? 1 ಅವರ್ ಬೇಕಾ? ಹೋಗ್ಬಿಟ್ಟು ಬನ್ನಿ. 1 ಅವರ್ ಅಲ್ಲ, 1.5 ಅವರ್ ಆಗುತ್ತೆ. ಅವ್ರು ಕೂಡ ಕ್ಲಾಸಸ್ ಮುಗಿಸ್ಕೊಂಡು ಬಂದರು. ನಾನು ಅವ್ರು ಬರೋ ಅಷ್ಟೊತ್ತಿಗೆ ತರಕಾರಿ ಸಾಂಬಾರನ್ನ ಮಾಡಿದ್ದೆ. ನನಗೆ ತರಕಾರಿ ಸಾಂಬಾರು ಅಂದರೆ ತುಂಬಾ ಇಷ್ಟ. ನಾನು ಮಸಾಲೆ ಎಲ್ಲ ರುಬ್ಬಿ ಮಾಡಲ್ಲ, ಜಸ್ಟ್ ಬೇಳೆ ಟೊಮೊಟೊ ಬೇಯಿಸ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಮಾಡೋದು. ರೆಸಿಪಿ ಅಂತೂ ಕೇಳ್ತಾನೆ ಇದ್ರಿ, ನಾನು ಶೂಟ್ ಮಾಡಿ ಹಾಕ್ತೀನಿ ನೆಕ್ಸ್ಟ್ ಟೈಮ್ ಅಡುಗೆ ಮಾಡಬೇಕಾದ್ರೆ, ಅಂದರೆ ಈ ಸಾಂಬಾರು ಮಾಡಬೇಕಾದ್ರೆ ಅಂತ ಹೇಳ್ತಾನೆ ಬಂದಿದ್ದೀನಿ. ಬಟ್ ಆಗಲಿಲ್ಲ. ಏನು ಗೊತ್ತಾ, ಸಮ್ಟೈಮ್ಸ್ ವಿಹಮನು ನೋಡಿಕೊಂಡು ಅವ್ರು ಬರೋಷ್ಟರಲ್ಲಿ ಅವ್ರನ್ನೂ ಅಡುಗೆ ಮಾಡಿಟ್ಟಿರಬೇಕು ಅಂದರೆ ಒಂದು ಮೈಂಡಲ್ಲಿ ಇರುತ್ತೆ. ಪಾಪ ಅವ್ರು ಹಸ್ಕೊಂಡು ಬರ್ತಾರೆ, ಅವರು ವೆಯ್ಟ್ ಅಂದರೆ ಒಂದು ಓಪ್ ಇರುತ್ತೆ ಅಲ್ವಾ. ಅವ್ರಿಗೆ ಹೇಳಿರ್ತೀನಿ ನೀವು ಬರೋಷ್ಟೊತ್ತಿಗೆ ಇಷ್ಟು ಅಡುಗೆ ಮಾಡಿರ್ತೀನಿ ಅಂತ, ಅಂದರೆ ಈ ರೆಸಿಪಿ ಮಾಡಿರ್ತೀನಿ, ಈ ಸಾಂಬಾರು ಮಾಡಿರ್ತೀನಿ ಅಂತ. ಸೊ ಅವರು ಒಂದು ಅವ್ರಿಗೆ ಮನೆ ಊಟ ತುಂಬಾ ಇಷ್ಟ ರಂಜಿತ್ಗೆ. ಇನ್ನು ನಾನಾದರೂ ಸಮ್ಟೈಮ್ಸ್ ಆಚೆ ಫುಡ್ ತಿಂತೀನಿ ಬಿಟ್ಟರೆ ಅವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಮನೆ ಊಟ. ಸೊ ಹಂಗಾಗಿ ಅವ್ರು ಬರೋ ಅಷ್ಟರಲ್ಲಿ ಮಾಡ್ತೀನಿ, ಅಂದರೆ ಅವ್ರು ಹೋಗೋ ಅಷ್ಟರಲ್ಲಿ ಅವ್ರು ಬರೋ ಅಷ್ಟರಲ್ಲಿ ನಾನು ಮಾಡಿರ್ತೀನಿ ಅಂತ ಅಂದ್ಬಿಟ್ಟು ಫುಲ್ ಅವ್ರು ಜೋಶಲ್ಲೇ ಖುಷಿಯಾಗಿ ಕೂಡ ಬಂದಿರ್ತಾರೆ. ಅವ್ರು ಬಂದಿರೋ ಟೈಮಲ್ಲಿ ನಾನು ಮಾಡಿಲ್ಲ ಅಂದರೆ ಏನು ಬೇಕಮ್ಮ, ಅವರು ಕೂಡ ಡಿಸಪಾಯಿಂಟ್ ಆಗುತ್ತಲ್ಲ. ಸೊ ಬೇಗ 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 ಮಾಡ್ಕೊಂಡ್ಬಿಟ್ಟೆ, ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಓಕೆ ಗಾಯ್ಸ್, ನಾವೀಗ ಆಚೆ ಹೋಗ್ತಾ ಇದ್ದೀವಿ. ನಿನ್ನೆ ಹೋಗಿದ್ವಲ್ಲ ಅಲ್ಲಿಗೆ. ಅದಕ್ಕಿಂತ ಮುಂಚೆ ಹಾಗೆ ಸಿಲ್ವರ್ ಬೌಲ್ ಪರ್ಚೇಸ್ ಮಾಡಬೇಕು, ಜ್ಯುವೆಲರಿ ಶಾಪ್ಗೆ ಹೋಗಬೇಕು. ಅದಾದಮೇಲೆ ಅಲ್ಲಿ ಕೆಲಸ ಮುಗಿಸ್ಕೊಂಡು ಅವರೆಕಾಯಿ ಮೇಡ. ಆ್ಯಂಡ್ ತುಂಬ ಜನ ಹಾಗೆ ಯಾವ್ದು ಯೂಸ್ ಮಾಡೋದು ಡೈಪರ್ ಹೇಳಿ ಅಂತ ಕೇಳ್ತಾನೆ ಇರ್ತೀರ. ನಾನು ಆಲ್ರೆಡಿ ಹೇಳಿದ್ದೀನಿ, ಅವಳಿಗೆ ಪ್ಯಾಂಪರ್ಸ್ ಪ್ರೀಮಿಯರ್ದು ಯೂಸ್ ಮಾಡ್ತಿದ್ದೀವಿ. ಆ್ಯಂಡ್ ಸೈಜ್ ಮೀಡಿಯಮ್ ಸೈಜ್, ಅವಳಿಗೆ ಎಸ್ ಸೈಜ್ ಆಗಲ್ಲ. ಎಸ್ ಸೈಜ್ ಅಪ್ ಟು 8 kg ವರೆಗೂ ಯೂಸ್ ಮಾಡ್ಬೋದು ಅಂತಾರೆ. ಬಟ್ 7 kg ಇದ್ರೂ ಆಲ್ರೆಡಿ ಒಂದು ಸ್ವಲ್ಪ ಟೈಟ್ ಅನಿಸ್ತಿರುತ್ತೆ, ಅವ್ರಿಗೂ ಫ್ರೀಯಾಗಿರುತ್ತೆ, ಕಂಫರ್ಟಬಲ್. ಸೊ ಎಮ್ ಸೈಜ್ ಯೂಸ್ ಮಾಡ್ತಾ ಇದ್ದೀನಿ ಕರೆಂಟ್ಲಿ. ನೆಕ್ಸ್ಟ್ ಎಲ್ ಸೈಜ್ ವಿಹಮ್ಮ, ನೀವು ದೊಡ್ಡವರಾಗಬೇಕು ಎಲ್ ಸೈಜ್ ಯೂಸ್ ಮಾಡೋದಕ್ಕೆ, ಆಗ ನೀವು ಎಲ್ ಸೈಜ್ ಯೂಸ್ ಮಾಡಬಹುದು. ಯಾರಿದು ಫ್ಯಾಮಿಲಿ ನಮ್ಮದು, ಚೊಕ್ಕ ಫ್ಯಾಮಿಲಿ. ನಿನ್ನೆನೂ ನಾವೇನು ಫುಡ್ ಟೇಸ್ಟ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಮಳೆ ಬರ್ತಿತ್ತು. ವಿಹಾಗೂ ನಿದ್ದೆ ಟೈಮ್ ಅಳ್ತಿದ್ಲು ಅಂತೇಳಿ ದೋಸೆ ಪಾಯಿಂಟ್ಗೆ ಹೋದ್ವಿ. ಅಲ್ಲದೇ ಕಂಫರ್ಟಬಲ್ ಆಗಿ ಕೂತ್ಕೋಬೋದು ಆ್ಯಂಡ್ ವಿಹಾನ್ ಮಲಗಿಸ್ಕೋಬೋದು ಅಂತ ನೋಡೋಣ. ಇವತ್ತು ಆ ಥರ ಫುಡ್ ಇಷ್ಟ ಆಗಂಥದ್ದು ಏನಿದೆ ಗೊತ್ತಿಲ್ಲ, ನಾವು ನೋಡಿದ ಅಷ್ಟಾಗಿ ಏನು ಇರುತ್ತೆ ರೀ ಫುಡ್ಡು ಅಷ್ಟಾಗಿ ಗೊತ್ತಿಲ್ವ ನಿಮಗೂ. ನೋಡೋಣ, ಅವರೆಕಾಯಿ ದೋಸೆ, ಅವರೆಕಾಯಿ ಹೋಳಿಗೆ, ಸಮಥಿಂಗ್ ಏನೋ ರೀಲ್ಸಲ್ಲಿ ಇತ್ತು. ನೋಡೋಣ. ವೆದರ್ ಬೇರೆ ಮಳೆ ಬರೋ ಥರ ಇದೆ. ಛತ್ರಿ ತಗೋತೀನಿ, ನೆನ್ನೆ ಮರ್ತೋಗ್ಬಿಟ್ಟಿದೆ. ನಂದು ಹೋಗಣ್ರ ವಿಹಮ್ಮರು ಬನ್ನಿ. ಇವಳಿಗೆ ಟವಲ್ ಇದೆ, ಅದನ್ನ ತಗೊಂಡೋಗ್ತೀವಿ ಜೊತೆಗೆ. ಮೊಬೈಲ್ ನಾನು ಕ್ಯಾಮ್ರಾನೇ ಆನ್ ಮಾಡಿಲ್ಲ, ಇಲ್ಲಿ ಮೊಬೈಲ್ ಜಸ್ಟ್ ಟ್ರೈಪೋರ್ಡ್ಗೆ ಹಾಕಿಟ್ಟು ಅವಳಿಗೆ ಡೈಪರ್ ಹಾಕ್ತಿದ್ದೀನಿ, ಫೋನೇ ನೋಡ್ತಿದ್ಲು. ಬನ್ನಿ ಹೋಗೋಣ. ಆಯ್ತು, ಯಾರದು ಗಗ್ಗ ಬಂತು ವಿಹಮ್ಮನ ಇಟ್ಕೊಂಡು ಹೋಗಕ್ಕೆ. ವಿ ಹಲೋ ವಿಹ ಪುಟಾಣಿ, ಏನೋ ಎಕ್ಸ್ಪ್ರೆಷನ್ ರೀ. ಭೀಮ್ನ ಅಮಾವಾಸ್ಯೆ ಬುಧವಾರ, ನೀವು ಏನಾದರೂ ಗೋಲ್ಡ್ ಕೊಡ್ಸಂಗಿದ್ರೆ ನನಗೆ ಕೊಡಿಸ್ಬೋದು. ಇವಾಗ ಹೆಂಗೂ ಜ್ಯುವೆಲರಿ ಶಾಪ್ಗೆ ಹೋಗ್ತಾ ಇದ್ದೀವಿ. ನನಗೇನು ಬೇಡ, ಅವ್ರು ಕೊಡ್ಸಿದ್ರು ಬೇಡ. ನನ್ನ ಬರ್ಡೇ ಇದೆಯಲ್ಲ ನೆಕ್ಸ್ಟ್ ಮಂತ್, ನೋಡೋಣ ಅವಾಗ ಏನು ಕೊಡ್ತಾರೆ. ಭೀಮ್ನ ಅಮಾವಾಸ್ಯೆಗೆ ಏನು ಕೊಡ್ತಾರೆ ಫಸ್ಟ್ ನೋಡಬೇಕು.
ಯೂಶಲಿ ಭೀಮ್ ಅಮಾವಾಸ್ಯೆಗೆ ಗಿಫ್ಟ್ ಯಾರು ಕೊಡಲ್ಲ, ದುಡ್ಡು ಕೊಡ್ತಾರೆ. ನಮ್ಮ ಯಜಮಾನ್ರು ಎಷ್ಟು ಕೊಡ್ತಾರೆ ಗೊತ್ತಿಲ್ಲ. ಅವರು 1 ರೂಪಾಯಿ ಕೊಟ್ಟರು ಓಕೆ ಇಸ್ಕೊತೀನಿ ಅಲ್ಲ ವಿಹಮ್ಮ. 1 ರೂಪಾಯಿ ಕೊಟ್ಟರು 1 ರೂಪಾಯಿಗೆ ಚಾಕ್ಲೇಟ್ ಬರುತ್ತೆ. ನೋಡೋಣ ಎಷ್ಟು ಕೊಡ್ತಾರೆ ಏನು ಇತ್ತು. ನಾನೇನು ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ಳಲ್ಲ, ನಾರ್ಮಲಾಗಿ ಪೂಜೆ ಮಾಡ್ತೀನಿ ಅಷ್ಟೇ. ಲಾಸ್ಟ್ ಇಯರ್ ಅಷ್ಟೇ ಸುಮ್ಮನೆ ಪೂಜೆ ಮಾಡಿದ್ದು, ಈ ಸರಿನೂ ಅಷ್ಟೇ ಸ್ವೀಟ್ ಏನಾದರೂ ಮಾಡಿ ಪೂಜೆ ಮಾಡೋದು ಅಷ್ಟೇ. ಲಾಸ್ಟ್ ಇಯರ್ ವಿಹಮ್ಮ ಹೊಟ್ಟೆ ಒಳಗಿದ್ರು, ಈಗ ನಮ್ಮ ಪಕ್ಕ ಇರ್ತಾರೆ. ಜ್ಯುವೆಲರಿ ಶಾಪ್ ಅಂತೂ ತುಂಬಾ ಹತ್ರ ನಮ್ಮ ಮನೆಗೆ, ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ಬಟ್ ನಾವು ಬೈಕಲ್ಲಿ ಬಂದ್ವಿ. ನಾವು ಈ ನಡುವೆ ಬೈಕಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ವಿಹಮ್ಮ ಜೊತೆ. ಅಂದರೆ ತುಂಬ ಲಾಂಗ್ ಎಲ್ಲ ಹೋಗಲ್ಲ, ಒಂದು 4-5 ಕಿಲೋಮೀಟರ್ ಅಷ್ಟೇ. ನಾವು ಕೂಡ ಈಗ ಲಾಂಗ್ ಎಲ್ಲ ಟ್ರಾವೆಲ್ ಮಾಡ್ತಾ ಇಲ್ಲ, ಆದಷ್ಟು ಮನೆಯಲ್ಲೇ ಇರ್ತೀವಿ. ಚಿಕ್ಕ ಪುಟ್ಟ ಕೆಲಸ ಇದ್ದಾಗ ಈ ಥರ ಹೊರಗಡೆ ಬರ್ತೀವಿ ಅಷ್ಟೇ. ಇಲ್ಲೂ ಕೂಡ ಇಯರಿಂಗ್ಸ್ ಕಲೆಕ್ಷನ್ಸ್ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿತ್ತು. ವಿಹಮ್ಮಗೆ ಇಟ್ಟಿದ್ವಲ್ವ, ಸ್ವಲ್ಪ ಅದೇ ಪ್ಯಾಟರ್ನ್ ಇತ್ತು. ಅಂದರೆ ಎಕ್ಸಾಕ್ಟ್ ಇರಲಿಲ್ಲ, ಅದು ಮಣಿ ಇರುತ್ತಲ್ಲ ಕೆಳಗಡೆ, ಅದು ಮಾತ್ರ ಸ್ವಲ್ಪ ಸಿಮಿಲರ್ ಇತ್ತು. ಬೇರೆ ಕಲೆಕ್ಷನ್ಸ್ ಎಲ್ಲ ನೋಡ್ತಾ ಇದ್ವಿ ಹೇಗಿದೆ ಅಂತ. ತುಂಬಾ ಚೆನ್ನಾಗಿತ್ತು. ಇಲ್ಲೂ ಕೂಡ ಜ್ಯುವೆಲರಿ ಕಲೆಕ್ಷನ್ಸ್ ಆರಾಗ್ಲಿದ್ವು, ಅದನ್ನ ನೋಡ್ತಾ ಇದ್ದೆ, ಝೂಮಾಗಿ ತೋರಿಸಿದ್ದೀನಿ ನೋಡಿ. ಇವೆರಡು ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಬಟ್ಲದು ನಾನು ತುಂಬ ಪ್ಲೇನ್ ಬೇಡ, ಸ್ವಲ್ಪ ಡಿಸೈನ್ ಇರಲಿ ಅನ್ನೋ ಥರದ್ದು ನೋಡ್ತಾ ಇದ್ದೆ. ಆನೆಸ್ಟ್ಲಿ ನಾನು ಯೂಸ್ ಮಾಡಲ್ಲ, ನನಗೆ ಗೊತ್ತು. ಸುಮ್ಮನೆ ಒಂದು ಜೋಶಲ್ಲಿ ತೊಗೋತೀನಿ ಅಷ್ಟೇ. ನಾನು ಯಾವಾಗಲೂ ಅಷ್ಟೇ, ಏನೇ ತೊಗೊಂಡ್ರು ಅದು ತೊಗೊಳ್ಬೇಕಾದ್ರೆ ಇರೋ ಎಕ್ಸೈಟ್ಮೆಂಟ್ ತೊಗೊಂಡ್ಮೇಲೆ ಇರಲ್ಲ. ಸುಮ್ಮನೆ ಆಸೆ ಪಟ್ಟು ತೊಗೋತೀನಿ, ಅದಾದಮೇಲೆ ಅದನ್ನು ಬಳಸೋದೇ ತುಂಬ ಕಡಿಮೆ ಆಗಿರುತ್ತೆ. ಇರಲಿ ಪೂಜೆ ಮಾಡಿಸ್ತೀವಿ ಅಂತ ಹೇಳಿ ತೊಗೋತಾ ಇರೋದು. ನಾನು ಫೈನಲಿ ಒಂದು ಸೆಲೆಕ್ಟ್ ಮಾಡಿ ತೊಗೊಂಡೆ. ಆ್ಯಂಡ್ ಕಾಲುಂಗ್ರ ತೊಗೋಬೇಕು ಅಂತ ಹೇಳ್ದೆ ಅಲ್ವಾ, ಅದನ್ನು ಕೂಡ ಟ್ರಯಲ್ ಮಾಡಿ ನೋಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಸಿಂಗಲ್ ಇಡಬಾರ್ದಂತೆ ಕಾಲುಂಗ್ರ. ಅಲ್ಲಿ ಒಬ್ಬ ಆಂಟಿ ಹೇಳ್ತಿದ್ರು ಸಿಂಗಲ್ ಯಾವತ್ತೂ ಇಡಬಾರ್ದು, 2 ಇಡಬೇಕು ಕಾಲುಂಗ್ರ ಅಂತ. ನಾನು ಸಿಂಗಲ್ ಡಿಸೈನಲ್ಲಿ ತೋರಿಸಿ ಅಂತ ಕೇಳ್ತಾ ಇದ್ದೆ, ಬಟ್ ಅವ್ರು ಆ ಥರ ಅಂದರು. ಆಂಟಿ ಅಲ್ಲೇ ಇದ್ದಾರೆ ನೋಡಿ, ಬ್ಯಾಕ್ ಸೈಡ್ ಕಾಣಿಸ್ತಿದ್ದಾರೆ. ಆಂಟಿ ಏನೋ ಸ್ವಲ್ಪ ಅವರು ಜ್ಯುವೆಲರಿ ತೊಗೊಳಕ್ಕೆ ಬಂದಿದ್ರು. ಏನಂದರೆ ಇಲ್ಲಿ ಗೋಲ್ಡ್ ಸ್ಕೀಮ್ ಎಲ್ಲ ಚೆನ್ನಾಗಿತ್ತು, ಚೆಕ್ ಮಾಡ್ತಾ ಇದ್ದೆ. 500ಇಂದನೂ ಸ್ಟಾರ್ಟ್ ಆಗುತ್ತೆ, ಅಪ್ ಟು 50,000ವರೆಗೂ ಪೇ ಮಾಡ್ಬೋದು. ಅದ್ರ ಬಗ್ಗೆಯೂ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಂಡೆ. ನಾನು ಅದ್ರ ಬಗ್ಗೆ ಎಲ್ಲ ನಾನು ಅಪ್ಕಮಿಂಗ್ ವ್ಲಾಗ್ಸ್ಗಳಲ್ಲಿ ಶೇರ್ ಮಾಡ್ಕೊತೀನಿ ಆಯಿತಾ. ಅಂದರೆ ನಾನು ಇವಾಗ ಗೋಲ್ಡ್ ಸ್ಕೀಮ್ ಏನು ತೊಗೊಳ್ಳಿಲ್ಲ, ಜಸ್ಟ್ ನಿಮ್ಮ ಜೊತೆ ಶೇರ್ ಮಾಡಿದೆ ಅಷ್ಟೇ. ನಮ್ದು ಇವಾಗ ಕರೆಂಟ್ಲಿ ಬೇರೆ ಬೇರೆ ಪ್ಲ್ಯಾನ್ಸ್ ಇದೆ. ನಮ್ಗೆ ಇವಾಗ ತುಂಬ ಏನು ನೀಡ್ ಇದೆಯೋ ಅದ್ರ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಇಬ್ಬರು ಅಷ್ಟೇ, ನಾನು ಆ್ಯಂಡ್ ರಂಜಿತ್ ಇಬ್ರು. ಬಟ್ ಅವ್ರಿಗೆ ಮನೆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ DMಸಲ್ಲಿ ಹೇಳಿದ್ದೀರಾ ನಮ್ಮ ಏರಿಯಾದಲ್ಲಿ ಮನೆ ಇದೆ ಬಂದು ನೋಡಿ ಅಂತ. ಡಿ ಗ್ರೂಪ್, ಅಂದ್ರಳ್ಳಿ ಸರೌಂಡಿಂಗ್, ಸುಂಕದಕಟ್ಟೆ ಸರೌಂಡಿಂಗಲ್ಲೆಲ್ಲನೂ. ಖಂಡಿತ ನನಗಂತೂ ನಿಜವಾಗ್ಲೂ ಆಸೆ ಇಲ್ಲ. ಆನೆಸ್ಟಾಗಿ ಹೇಳ್ಬೇಕಂದ್ರೆ ಈ ವರ್ಷ ಅಂತೂ ಬೇಡ, ನೆಕ್ಸ್ಟ್ ವರ್ಷ ಬೇಕಾದರೆ ಪ್ಲ್ಯಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ರಂಜಿತ್ ಹತ್ರ ಕೂಡ ಅದನ್ನೇ ಕನ್ವೆ ಮಾಡ್ತಾ ಇದ್ದೀನಿ. ಅವರು ಅಂತಿದ್ದಾರೆ ಅಷ್ಟೇ, ಏನು ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ. ಬೆಳ್ಳಿ ಬಟ್ಲು ಆ್ಯಂಡ್ ನಾನು ಇದನ್ನು ಕಾಲುಂಗ್ರ ತೊಗೊಳ್ಳಿಲ್ಲ ಆಯಿತಾ. ನನಗೆ ಯಾಕೋ ಡಿಸೈನ್ ಇಷ್ಟ ಆಗಲಿಲ್ಲ, ಈ ಪ್ಲೇನೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ದಯವಿಟ್ಟು ನೀವು ಯಾರಾದರೂ ನನಗೆ ಕಾಲುಂಗ್ರದ ಇನ್ಫಾರ್ಮೇಷನ್ ಇದ್ದರೆ ಕೊಡಿ, ನಾನು ಚೇಂಜ್ ಮಾಡೋಣ ಅಂತ ನೋಡ್ತಿದ್ದೀನಿ. ಬಟ್ ನನಗೆ ಇವಾಗ ಯೂಸ್ ಮಾಡ್ತಿರೋದೇ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ನೆಕ್ಸ್ಟ್ ಅಲ್ಲಿಂದ ನಾವು ಅವರೆಕಾಯಿ ಮೇಳಗೆ ಹೋದ್ವಿ. ಅಲ್ಲಿದ್ದೀನಿ ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ, ಇನ್ಸ್ಟಾಗ್ರಾಮ್ ಫಾರ್ಮೆಟಲ್ಲಿ ತೊಗೊಂಡಿದ್ದೀನಿ, ಅಂದರೆ ಮಿನಿ ಬ್ಲಾಗ್ ಫಾರ್ಮೆಟಲ್ಲಿ. ಅದು ನಾನು ನೆಕ್ಸ್ಟ್ ಮಿನಿ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೇಗಿರು ನಾನು ಲಾಸ್ಟ್ ಬ್ಲಾಗಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೆ, ನಿಮ್ಮ ಜೊತೆನೂ ಕೂಡ ಶೇರ್ ಮಾಡಿದ್ದೆ ಅಂತ ಮತ್ತೇನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಮತ್ತೆ ಒಂದು ಪಾತ್ರೆ ತೊಗೊಂಡೆ ಅಲ್ಲಿ. ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ, ಆ್ಯಂಡ್ ಪ್ರೈಸ್ ಕೂಡ ಅಷ್ಟೇ ತುಂಬಾ ವರ್ತಿದೆ ಅಂತ ಅನ್ನಿಸ್ತು. ಹಾಗಾಗಿ ಪರ್ಚೇಸ್ ಮಾಡಿದ್ವಿ. ಈ ಪಾಟ್ ಜೊತೆಗೆ ಲಿಡ್ ಕೂಡ ಕೊಟ್ಟಿದ್ದಾರೆ. ಬಟ್ ಈ ಲಿಡ್ಡು ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ, ಬಾಣಲಿ ಪರ್ಚೇಸ್ ಮಾಡಿದ್ದೆಲ್ಲ, ಅದಕ್ಕೂ ಕೂಡ ಫಿಟ್ ಆಗ್ತಿತ್ತು. ತುಂಬಾ ಖುಷಿ ಆಯಿತು. ಅದಕ್ಕೆ ನಾವು ಕೇಳಿದಾಗ ಸಿಗಲ್ಲ ಅಂತ ಹೇಳಿದರು ನಿನ್ನೆ ತೊಗೊಂಡಾಗ. ಬಟ್ ಈಗ ಇದಕ್ಕೆ ಬಂದಿರೋದೇ ಫಿಟ್ ಆಗ್ತಿದೆ. ಆ್ಯಂಡ್ ಇದ್ರದ್ದು ಪ್ರೈಸು ಅವರು 1000 ಚೇಂಜ್ ಏನೋ ಹೇಳಿದ್ರು, ಸಮ್ ಡಿಸ್ಕೌಂಟ್ ನಡೀತಿತ್ತು. ಬಟ್ ನಾವು ಬಾರ್ಗೇನ್ ಮಾಡಿ 600 ಪೇ ಮಾಡಿದ್ವಿ. ತುಂಬಾ ವರ್ತಿದೆ ಇದಕ್ಕೆ 600 ವಿತ್ ಲಿಡ್. ಆ್ಯಂಡ್ ಬಾಣಲಿಗೆ ನಾನು 450 ಪೇ ಮಾಡಿದ್ದೆ, ಲಾಸ್ಟ್ ವ್ಲಾಗಲ್ಲೇ ಶೇರ್ ಮಾಡಿದ್ದೆ ಅಲ್ವಾ. ಇವತ್ತಾದರೂ ವ್ಲಾಗ್ ಹಾಕೋಣ ಅಂತ ಎಡಿಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ಅಂತೂ ಬ್ಯಾಕ್ಗ್ರೌಂಡಲ್ಲಿ ಮಾತಾಡ್ತಿದ್ದಾಳೆ ಸೌಂಡ್ ಮಾಡಿಕೊಂಡು. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಹಮ್ಮೋ ಪ್ಲೀಸ್ ಕಂದ, 2 ಮಿನಿಟ್ಸ್ ಆಗೋಗ್ಬಿಡುತ್ತೆ. ಆ್ಯಂಡ್ ರಂಜಿತ್ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಅಪ್ಪ ನಿಜವಾಗ್ಲೂ ಒಂದೊಂದು ಐಟಮ್ಸು ನನಗೆ ಇವಾಗ ಹುಡ್ಕೋದು ಕಷ್ಟ ಆಗ್ತಿದೆ. ಒಂದು ನೈಲ್ ಕಟರ್ ಆಗಿರ್ಬೋದು, ಪ್ರತಿಯೊಂದು ಸಣ್ಣದನ್ನು ಅವ್ರು ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಆ್ಯಂಡ್ ಇವತ್ತು ನಾನು ರಾಗಿ ಒಣಗಾಕೋದಕ್ಕೆ ಚಾಪೆ ಹೊಡೋಗ್ತಿದ್ದೀನಿ, ಅದನ್ನು ಕೂಡ ಮೇಲೆ ಅಟ್ಟದ ಮೇಲೆ ಇಟ್ಟಿದ್ದಾರೆ. ಅಂದರೆ ವಿಹಮ್ಮಗೆ ರಾಗಿ ಮಾಡಿ ಪೌಡೆಲ್ಲ ಮಾಡ್ಕೋತಿದ್ದೀನಿ. ಅದ್ರದ್ದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಓಕೆ ಗೈಸ್, ನಾನು ಇವಾಗ ಬೆಳ್ಳಿ ಬಟ್ಲು ತೊಗೊಂಡು ಬಂದಿದ್ದೆ ಅಲ್ವಾ, ಅದು ತೋರಿಸ್ತೀನಿ. ನಾನು ವ್ಲಾಗ್ನ ಅವತ್ತು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಏನಾಗ್ತಿದೆ ಅಂತಂದರೆ ವಿಹಮ್ಮಗೆ ತುಂಬ ಅಶ್ವು ಜಾಸ್ತಿ ಆಗ್ತಿದೆ ಅಂತ ಅನಿಸುತ್ತೆ. ನೈಟ್ 1 ಅವರ್ಗೆ ಒಂದ್ಸತಿ, ಹಾಫ್ ಆನ್ ಅವರ್ಗೆ ಒಂದ್ಸತಿ ಎದ್ದೋಳ್ತಾನೆ ಇದ್ದಾಳೆ. ಆ್ಯಂಡ್ ನನಗೂ ಪ್ರಾಪರಾಗಿ ನಿದ್ದೆ ಇಲ್ಲ. ಸೊ ಸ್ವಲ್ಪ ಸ್ಟ್ರೆಸ್ ಅಂತ ಅನ್ನಿಸ್ತಿತ್ತು. ಬಿಕಾಸ್ ಯಾವತ್ತೂ ನಮಗೂ ಈ ರೀತಿ ಆಗಿಲ್ಲ ವಿಹಮ್ಮ ವಿಷಯದಲ್ಲಿ. ಅವಳು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಿದ್ದು. ಸೊ ಫ್ರೀಕ್ವೆಂಟಾಗಿ ಎದ್ದೊಳ್ತಿರ್ತಾಳೆ, ನನಗೂ ಪ್ರಾಪರಾಗಿ ನಿದ್ದೆ ಆಗಲ್ಲ ಅಲ್ವಾ. ನಾನಂತೂ ಕಾಯ್ತಾ ಇದ್ದೀನಿ ಯಾವಾಗ ಅವಳಿಗೆ ಏನಂತಾರೆ
ಸಾಲಿಡ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಶನಿವಾರ ನಾವು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅವಳಿಗೆ ಅನ್ನಪ್ರಾಶನ ಮಾಡಿಸೋದಕ್ಕೆ. ಶ್ರಾವಣ ಶನಿವಾರ, ಮೊದಲನೇ ಶ್ರಾವಣ ಶನಿವಾರ ಅಲ್ವಾ, ಚೆನ್ನಾಗಿದೆ ಅಂತೆ. ಸೊ ಏನೇನು ಬೇಕೋ ಐಟಮ್ಸ್ ಎಲ್ಲನೂ ರಂಜಿತ್ ಅನ್ಸತಿ ಕೇಳ್ಕೊಂಡು ಬರ್ತಾರೆ. ಇನ್ನು ಇವತ್ತು ಬುಧವಾರ ಭೀಮನವಾಸೆ, ಬೆಳಿಗ್ಗೆ ಪೂಜೆ ಎಲ್ಲ ಮಾಡಿದ್ವಿ. ಅದ್ರದ್ದು ನಾನು ಲಾಂಗ್ ವಿಡಿಯೋ ಮಾಡ್ಕೊಂಡಿಲ್ಲ, ಮಿನಿ ಬ್ಲಾಗ್ ಫಾರ್ಮೆಟಲ್ಲಿ ಮಾಡ್ಕೊಂಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ಎಲ್ಲನೂ ಅರಿಬರಿಲಿ ನಾವು ಇವತ್ತು ಪೂಜೆ ಮಾಡಿದ್ದಾಯಿತು. ಯಾಕಂತಂದರೆ ವಿಹಮ್ಮ ಇರ್ತಾಳಲ್ವಾ, ನಿಜವಾಗ್ಲೂ ಕಷ್ಟ ಆಗ್ತಿದೆ ಇವಾಗ ಅವಳನ್ನ ನೋಡ್ಕೊಳ್ಳೋದು. ಅಂದರೆ ಆರಾಮಾಗಿ ಇರ್ತಾಳೆ, ಲೈಕ್ ನೈಟ್ ಟೈಮ್ ಮಾತ್ರ ಅವ್ರಿಗೊಂದ್ಸತಿ ಎದ್ದೋಳ್ತಾನೆ ಇರ್ತಾಳೆ. ಏನು ಮಾಡೋಕ್ಕಾಗಲ್ಲ, ಅವ್ಳಿಗೂ ಅಶ್ವಾಗುತ್ತೆ ಅಂತ ಅನ್ಸುತ್ತೆ. ನಮ್ಮ ಮನೇಲಂತೂ ಬೈತಿದ್ದಾರೆ ಪಾಪ. ಅಂದರೆ ಡಾಕ್ಟರ್ ಹೇಳಿದ್ದು ಕೂಡ ಅವ್ಳು ಡಿಮ್ಯಾಂಡ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅಲ್ವಾ, ಮುಂಚೆ ಅವ್ಳು ಫೀಡ್ ತೊಗೊಳ್ತಿದ್ದಕ್ಕೂ ಇವಾಗಲೂ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಸೊ ಡಿಮ್ಯಾಂಡ್ ಮಾಡಿದ್ರೆ ನೀವು ಆರಾಮಾಗೆ 5.5 months ಆದಮೇಲೆ 5 months ಆದಮೇಲೂ ಕೂಡ ಕೊಡ್ಬೋದು ಅಂತ ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡ್ತಾರೆ. ನಮಗೂ ಅದನ್ನೇ ಹೇಳಿದ್ದು. ಡಿಮ್ಯಾಂಡ್ ಮಾಡ್ತಾಳೆ, ಗೊತ್ತಾಗ್ತಿದೆ ನಮಗೆ ಅವ್ಳ ರಿಯಾಕ್ಷನ್ಸ್, ಅಂದರೆ ಅವ್ಳ ಚೇಂಜಸ್ ಎಲ್ಲ ಗೊತ್ತಾಗ್ತಿದೆ. ಬಟ್ ಸ್ಟಾರ್ಟ್ ಮಾಡೋಕ್ಕಾಗ್ತಿಲ್ಲ ಆಷಾಢ ಇರೋದ್ರಿಂದ. ನಿಜವಾಗ್ಲೂ ಹೆಂಗೆ ಅನ್ನಿಸ್ತು ಅಂದರೆ, ಆಷಾಢ ಇಲ್ಲ ಅಂದಿದ್ರೆ ನಾನು ಡೆಫಿನೆಟ್ಲಿ ಹೋಗಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿಸ್ಬಿಡ್ತಿದ್ದೆ. ಬಿಕಾಸ್ ಶೀ ಈಸ್ ರೆಡಿ ಅಲ್ವಾ, ಅವ್ಳು ರೆಡಿ ಇದ್ದಾಗ ನಾವು ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು. ಇರಲಿ, ಏನೂ ಮಾಡೋಕ್ಕಾಗಲ್ಲ. ಶನಿವಾರ ಅನ್ನಪ್ರಾಶನ ಮಾಡಿಸಿದ್ದಾದ್ಮೇಲೆ ಶನಿವಾರ ದಿನನೇ ಸ್ಟಾರ್ಟ್ ಮಾಡೋ ಅಂತ ನನಗೆ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಮನೆಯಲ್ಲಿ. ರಂಜಿತ್ ಆಗಿರ್ಬೋದು ಎಲ್ಲರೂ. ರಂಜಿತ್ ಕೂಡ ಆಷಾಢ ಆದರೆ ಏನಾಗಲ್ಲ, ಹೋಗಿ ಮಾಡಿಸ್ಬಿಡೋಣ ಪಾಪ, ಅವಳನ್ನ ನೋಡೋಕ್ಕಾಗ್ತಿಲ್ಲ ನನಗೆ ಅಂತ. ಯಾಕಂದರೆ ಅವಳಿಗೆ ಆರಾಮಾಗಿರ್ತಿಲ್ಲ. ಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ, ಹಾಲು ಹೊಟ್ಟೆ ಉರಿ, ಸುಸ್ಸು ಮಾಡಿದ್ರೆ ಹೊಟ್ಟೋಗ್ಬಿಡುತ್ತೆ, ಸ್ವಲ್ಪ ಸರಿ ತಿನ್ಕೊಂಡಿದ್ರೆ ಅವಳು ನಿಧಾನವಾಗಿರ್ತಾಳೆ, ಆರಾಮಾಗಿ ಆಟಾಡ್ಕೊಂಡು ಅಂತ ಮನೇಲಿ ದೊಡ್ಡವರೆಲ್ಲ ಹೇಳ್ತಾರಲ್ವ, ಅದೇ ರೀತಿ ನಮ್ಮ ಮನೇಲಿ ಹೇಳ್ತಾವ್ರೆ. ಬಟ್ ನಾನು ಆಷಾಢದಲ್ಲಿ ಬೇಡ, ಶ್ರಾವಣವರೆಗೂ ವೆಯ್ಟ್ ಮಾಡೋಣ, ಇಟ್ಸ್ ಓಕೆ, ನಾನೇ ಅಲ್ವಾ ಅವಳನ್ನ ನೋಡ್ಕೊಳ್ಳೋದು, ನನಗೆ ಕಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ಸುಮ್ಮನೆ ಇದ್ದೀನಿ. ವಿಹಮ್ಮ 2 days ಓಕೆನಾ. ಸ್ಯಾಟರ್ಡೆ ಫ್ರೈಡೇ ಹೋಗಿ ಸ್ವಲ್ಪ ಐಟಮ್ಸ್ ಏನೇನು ಬೇಕೋ ಎಲ್ಲ ತೊಗೊಂಡು ಬಂದು ಸ್ಯಾಟರ್ಡೆ ಮಾಡಿಸ್ಬಿಡೋದು. ನಾನು ಬೇಕಾದ್ರೆ ಅದ್ರೂ ಡೀಟೇಲ್ಸ್ ಕೊಡ್ತೀನಿ, ನಮ್ಗೆ ಏನೇನು ಕೇಳಿದ್ರು ಅದ್ರದ್ದೆಲ್ಲ ಬೇಕಾದರೆ. ಆ್ಯಂಡ್ ಬೆಳ್ಳಿ ಬಟ್ಲು ತೊಗೊಂಡು ಬಂದ್ವಿ ಅಲ್ವಾ, ಅದನ್ನು ತೋರಿಸ್ತೀನಿ. ಬ್ಯಾಗ್ ನೋಡಿ ಎಷ್ಟು ದೊಡ್ಡದು ಕೊಟ್ಟಿದ್ದಾರೆ, ಇಷ್ಟು ಬಟ್ಲಿಗೆ. ನಾನು ಬೆಳ್ಳಿ ಬಟ್ಲು ಈ ಥರದ ಪರ್ಸ್ ನನಗೆ ಆ್ಯಕ್ಚುಲಿ ಬೇಕಿತ್ತು, ಏನಾದರೂ ಕ್ಯಾಶ್ ಇಟ್ಕೊಳ್ಳೋಕ್ಕೆ. ದೊಡ್ಡದಾಗಿದೆ. ಏನಂದರೆ ಬೆಳ್ಳಿ ಬಟ್ಲು ನಾನು ಯೂಶ್ವಲಿ ತಿನ್ಸಲ್ಲಲ್ವ ಮಕ್ಕಳಿಗೆ. ನಾವಿವಾಗ ಏನಂತಾರೆ, ಚೇರೆಲ್ಲ ಆರ್ಡರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅವಳಿಗೆ ಫೀಡ್ ಮಾಡಬೇಕಾದ್ರೆ ಸಾಲಿಡ್ ಫುಡ್ ತಿನ್ನಿಸ್ಬೇಕಾದ್ರೆ ಸ್ವಲ್ಪ ಕಂಫರ್ಟಬಲ್, ಅವಳು ಕಂಫರ್ಟಬಲ್ ಆಗಿರ್ತಾರೆ, ನಾನು ಕಂಫರ್ಟಬಲ್ ಆಗಿ ಕೂರಿಸಿ ಬೆಲ್ಟೆಲ್ಲ ಹಾಕಿ ತಿನ್ನಿಸ್ಬೋದು. ಕುತ್ಕೊಂಡಿರ್ಬೇಕಂತೆ, ಮಕ್ಕಳನ್ನ ಮಲಗಿಸಿ ತಿನ್ನಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮಮ್ಮ. ಸೊ ಹಾಗಾಗಿ ನಾನು ಅದನ್ನು ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗಿದ್ರು ನಾವೆಲ್ಲ ಕಂಪ್ಲೀಟ್ ಅದು ಸಿಲಿಕಾನ್ ಸೆಟ್ಟನ್ನೇ ಬಳಸ್ತೀವಿ. ಇದನ್ನು ಸ್ವಲ್ಪ ದಿನ ಅಷ್ಟೇ ನಾನು ಯೂಸ್ ಮಾಡೋದು. ಸೊ ಹಂಗಾಗಿ ಸಾಕು ಪುಟಾಣಿದು, ಅವಳು ತಿನ್ನೋದೇ 1 ಸ್ಪೂನ್ 2 ಸ್ಪೂನ್ ಅಲ್ವಾ, ಸಾಕಾಗುತ್ತೆ ಅಂತೇಳಿ ಸ್ವಲ್ಪ ಚಿಕ್ಕದೇ ತೊಗೊಂಡ್ವಿ. 50 grams ಇತ್ತು, ನನಗೆ ಅದು ಸ್ವಲ್ಪ ದೊಡ್ಡದಂತ ಅನ್ನಿಸ್ತು. ಸೊ ಹಂಗಾಗಿ ಇದು 40 grams ಇದೆ ಆಯಿತಾ. 40 grams ನಾವು ಪರ್ಚೇಸ್ ಮಾಡಿದಾಗ 240 rupees per ಗ್ರಾಮ್ಗೆ ಇದ್ದಿದ್ದು. ಪ್ರೈಸ್ ಡೀಟೇಲ್ಸ್ ನೀವು ಕೇಳ್ತೀರಾ, ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ. ಸೊ 240 rupees per ಗ್ರಾಮ್ ಇತ್ತು. ಆ್ಯಂಡ್ ನಮಗೆ ಮೇಕಿಂಗ್ ಚಾರ್ಜಸ್, ವೇಸ್ಟೇಜ್, ಅದು ಇದು ಎಲ್ಲ ಸೇರಿ 11-12 ಆಯಿತು. 11.6 ಏನೋ ಆಗಿದೆ ಅಷ್ಟೇ. ಡಿಸೈನ್ ತುಂಬಾ ಚೆನ್ನಾಗಿದೆ, ನೀವೇ ನೋಡ್ಬೋದು. ನಾನು ಹತ್ರದಿಂದ ಸ್ವಲ್ಪ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ಸಾಕು ಅಂತ ಅನ್ನಿಸ್ತು ನನಗೆ. ಸ್ವಲ್ಪ ಅಂದರೆ ಪೂಜೆ ಮಾಡಿಸ್ತೀವಲ್ವ ಅನ್ನೋ ಪರ್ಪಸ್ಗೆ ನಾನು ತೊಗೊಂಡಿದ್ದು ಅಷ್ಟೇ. ಸಿಲಿಕಾನ್ ಸ್ಪೂನಲ್ಲಿ ತಿನ್ಸೋಣ ಅಂತ. ಬೆಳ್ಳಿ ಸ್ಪೂನಲ್ಲಿ ನನಗೆ ಭಯ, ನಾನು ಆಲ್ರೆಡಿ ಒಂದು ಬ್ಲಾಗಲ್ಲಿ ಹೇಳಿದ್ದೀನಿ. ನನಗೆಲ್ಲ ಇಟ್ಕೊಂಡ್ಬಿಟ್ರೆ ಭಯ, ಮತ್ತು ಗಾಯ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ, ಫೀಡ್ ಮಾಡೋಕ್ಕಾಗಲ್ಲ, ನಿರ್ವಾರ ಹಿಂಸೆ, ಏನೂ ಪರವಾಗಿಲ್ಲ. ಸಿಲಿಕಾನ್ ಸ್ಪೂನಲ್ಲೇ ತಿನ್ನಿಸ್ತೀನಿ, ಸೇಫ್ಟಿ ನೋಡಬೇಕಲ್ವಾ. ಸೊ ಇದನ್ನು ಸ್ವಲ್ಪ ದಿನ ಯೂಸ್ ಮಾಡ್ತೀನಿ ಅಷ್ಟೇ. ಅದಾದ್ಮೇಲೆ ಬೇಕಾದ್ರೆ ನಾವು ಇದನ್ನು ಕೊಟ್ಟು ಬೇರೆ ಏನಾದರೂ ಐಟಮ್ ತೊಗೋಬೋದು. ಬೆಳ್ಳಿದು ಬೇಕಿದೆ ಮನೆಗೋ ಇಲ್ಲ ಏನಾದರೂ ಒಂದು ತೊಗೋಬೋದು. ಸೊ ಇದನ್ನು ತೊಗೊಂಡು ಬಂದಿದ್ದೀವಿ. ಕ್ಲೀನೆಲ್ಲ ಮಾಡ್ಕೋಬೇಕು ತೊಗೊಂಡೋಗೋದಕ್ಕಿಂತ ಮುಂಚೆ. ಬೆಳ್ಳಿ ಐಟಮ್ ಕ್ಲೀನ್ ಮಾಡಿದ್ರೆ ಒಂದೇನೋ ಪೌಡರ್ ಥರ ಚೆನ್ನಾಗಿ ಸಿಗುತ್ತೆ, ಚೆಕ್ ಮಾಡಿ ಗ್ರಾಸರಿ ಶಾಪಲ್ಲಿ ಅಂತ ಹೇಳಿದ್ರು, ಅಲ್ಲಿ ಚೆಕ್ ಮಾಡಬೇಕು. ನಮ್ಮಲ್ಲಿರೋ ಬೆಳ್ಳಿ ದೀಪ, ಬೆಳ್ಳಿ ಕುಂಕುಮದ ಬಟ್ಲು, ಅರಿಶಿನ ಕುಂಕುಮ ಹಾಕೊಳ್ಳೋ ಬಟ್ಲು ಎಲ್ಲನೂ ನಾನು ಎತ್ತಿಟ್ಟಿದ್ದೀನಿ. ಸೊ ಎಲ್ಲ ಒಟ್ಟಿಗೆ ವಾಶ್ ಮಾಡ್ಬೋದು. ಫ್ರೈಡೇ ಅದಕ್ಕೆ ಹೋಗಬೇಕು, ಎಲ್ಲ ಐಟಮ್ಸ್ ತೊಗೊಬರ್ಬೋದು ಆಚೆ ಹೋಗ್ಬಿಟ್ಟು. ರಂಜಿತ್ಗೂ ಸ್ಯಾಟರ್ಡೇ ರಜಾ. ರಂಜಿತ್ ಬೇಕಾದ್ರೆ ಒಂದಿನ ಲೀವ್ ಹಾಕ್ತೀನಿ, ಗುರುವಾರ ಶುಕ್ರವಾರ ಮಾಡಿಸು ಅಂತಂದರು. ಶ್ರಾವಣ ಶನಿವಾರ ಒಳ್ಳೆ ದಿನ, ಪರವಾಗಿಲ್ಲ. ಅಂದರೆ ಆಟ ಆಡ್ತಾಳೆ, ಎಲ್ಲ ಓಕೆ. ನೈಟ್ ಟೈಮ್ ಮಾತ್ರ ಅವ್ಳು ಪಾಪರಂಗೆ ನಿದ್ದೆ ಮಾಡ್ತಾಯಿಲ್ಲ ಅಷ್ಟೇ. ಕಷ್ಟವಾಗುತ್ತೆ, ಎದ್ದೋಡ್ತಾಳೆ, ಹಾಲ್ಕೊಂಡು ಮತ್ತೆ ಮಾಡ್ಕೋತಾಳೆ ಅಷ್ಟೇ ಅಲ್ವಾ. ಇರಲಿ ಬಿಡಿ, 1-2 ದಿನ ಕಷ್ಟ ಆಗುತ್ತೆ, ನೋಡ್ಕೊಂಡ್ರೆ ಆಯ್ತಂತ ನಾನು ಹೇಳಿದೆ. ನೀವು ಕೂಡ ತಿನ್ನಿಸಿ ಪಾಪ ವಿಹಮ್ಮ ಅಂತಿದ್ರಿ. ನಾನಂತೂ 6 months ಕಂಪ್ಲೀಟ್ ಆಗೋವರೆಗೂ ತಿನ್ನಿಸ್ಲೇಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಈಗ ಅವಳ 3-4 ಡೇಸಿಂದ, ಮಂಡೆಯಿಂದ ಕಷ್ಟ ಆಗ್ತಿರೋದು. ಮುಂಚೆಯಿಂದನೂ ಆಗ್ತಿದೆ, ಬಟ್ ಮಂಡೆಯಿಂದ ಸ್ವಲ್ಪ ಜಾಸ್ತಿ ಆಗ್ತಿದೆ. ಸೊ ಹಾಗಾಗಿ ಡಿಸೈಡ್ ಮಾಡಿದ್ದೀನಿ ಸ್ಯಾಟರ್ಡೆ, ಅಂದರೆ ಅವಳು 6th month ಕಂಪ್ಲೀಟ್ ಆಗೋದಕ್ಕೆ ಆಲ್ಮೋಸ್ಟ್ ಒಂದು 4-5 days ಇರುತ್ತೆ. ಬುಧವಾರ 19th ಬಂದಿದೆ,
ಬುಧವಾರ 6th ಕಂಪ್ಲೀಟ್ ಆಗಿ 7th ಬಿಡುತ್ತೆ. ಬಟ್ ನಾನು ಶನಿವಾರನೇ ಪೂಜೆ ಮಾಡಿಸ್ಕೊಂಡು ಬೆಳಿಗ್ಗೆ ಬಂದಿದ್ದ ತಕ್ಷಣ ರಾಗಿ ಸರಿ ಮಾಡಿ ತಿನ್ನಿಸ್ತೀನಿ. ರಾಗಿ ಸರಿ ಇದೆಲ್ಲ ನಾನು ಆಲ್ರೆಡಿ ರೆಡಿ ಮಾಡ್ಕೊತಿದ್ದೀನಿ, ಅದನ್ನೆಲ್ಲ ವ್ಲಾಗ್ ಶೂಟ್ ಮಾಡಿದ್ದೀನಿ, ನೀವು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಇವತ್ತು ಮೊಳಕೆ ಕಟ್ಟೋದಕ್ಕೆಲ್ಲ ಇಟ್ಟಿದ್ದೀನಿ. ನಾಳೆ ಒಂದು 24 hours ಇಲ್ಲ 36 hours ಬಿಟ್ಟು ಅದಾದಮೇಲೆ ಮೊಳಕೆ ಸ್ವಲ್ಪ ಬಂದಿದ್ರು ಸಾಕು ಅಂತ ಅಂತಾರೆ. ಅಂದರೆ ಬೇಗ ಡೈಜೆಷನ್ ಆಗುತ್ತೆ ಅಂತ ಅಷ್ಟೇ ಮೊಳಕೆ ಕಟ್ಟಿ ನಾವು ರಾಗಿ ಸರಿ ಮಾಡ್ಕೊಳ್ಳೋದು, ಮಕ್ಳಿಗೆ ಬೇಗ ಡೈಜೆಷನ್ ಆಗಲಿ ಅಂತ. ನೀವು ಮೊಳಕೆ ಕಟ್ಟಿ ಮಾಡಿ ಸ್ವಲ್ಪ ಮೊಳಕೆ ಬಂದಿದ್ರು ಫೈನ್. ನಂದು ಹೆಂಗೆ ಬರುತ್ತೋ ಗೊತ್ತಿಲ್ಲ. ನಾನು ಇಟ್ಟು ಇನ್ನೂ 1 hour 1.5 hour ಆಯಿತು ಅಂತ ಅನಿಸುತ್ತೆ. ನಾಳೆ ಈ ಟೈಮ್ಗೆ ಓಪನ್ ಮಾಡಿ ನೋಡ್ತೀನಿ. ಓಕೆ, ಅದನ್ನು ಮತ್ತೆ ನೆರಳಲ್ಲೋ ಇಲ್ಲ ಎಳೆ ಬಿಸಿಲಲ್ಲೋ ಒಂದು ಅರ್ಧ ಗಂಟೆ ಒಣಗಿಸಿ ಸ್ವಲ್ಪ ಒಂದು 10ರಿಂದ 15 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಅದಾದಮೇಲೆ ಪೌಡ್ರು ಮಾಡಿಕೊಂಡು ಕಾಟನ್ ಬಟ್ಟೆಯಲ್ಲಿ ಜಲ್ಡೆ ಥರ ಮಾಡ್ಕೋಬೇಕು. ಇಷ್ಟೇ ಅಲ್ವಾ. ನಾನು ಅದಕ್ಕೆ ಯಾವುದೇ ರೀತಿ ಅಡಿಷ್ನಲ್ ಆ್ಯಡ್ ಮಾಡ್ತಿಲ್ಲ, ಲೈಕ್ ಡ್ರೈ ಫ್ರೂಟ್ಸ್ ಎಲ್ಲನೂ. 7th ಮಂತ್ ಆಗಲಿ ಅಂತ 1 ಮಂತ್ವರೆಗೂ ಪ್ಲೇನ್ ರಾಗಿ ಪೌಡರ್ ಅಷ್ಟೇ. ಓಕೆ ಗೈಸ್, ಇಷ್ಟು ಆಲ್ಮೋಸ್ಟ್ ನಿಮಗೆ ಅಪ್ಡೇಟ್ ಸಿಕ್ತು ಅಂತ ಅನಿಸುತ್ತೆ. ಆ್ಯಂಡ್ ಈ ವ್ಲಾಗ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಹಮ ನೀವು ನೋಡ್ತೀರಾ ಬ್ಲಾಗಲ್ಲಿ, ವಿಹಮ್ ಅಂತ ತೋರಿಸ್ತೀನಿ. ಇಲ್ಲಿ ವಿಹಮ ಇಲ್ಲೇ ಇದ್ದಾಳೆ ನನ್ನ ಜೊತೆ. ನಿದ್ದೆ ಅನ್ಸುತ್ತೆ, ಅವಳು ಕಣ್ಣವಲ್ಲೇ ಗೊತ್ತಾಗ್ತಿದೆ. ಓಕೆ ಗೈಸ್, ನಾವು ನೆಕ್ಸ್ಟ್ ವ್ಲಾಗ್ ನಾನು ಯಾವ್ದು ಮಾಡ್ತೀನಿ ಅಂತ ಗೊತ್ತಿಲ್ಲ. ಒಂದಷ್ಟು ಕಾಸ್ಟ್ಯೂಮ್ಸ್ ಬಂದಿದೆ, ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಲೈಕ್ ಹಬ್ಬಕ್ಕೆ ಪರ್ಚೇಸ್ ಮಾಡಿದ ಸೀರೆಗಳಾಗಿರ್ಬೋದು, ಫೋಟೋಶೂಟ್ ಮಾಡಿಸೋದಕ್ಕೆ ಕಾಸ್ಟ್ಯೂಮ್ ಎಲ್ಲ ಬಂದಿದ್ದಾವೆ. ಎಲ್ಲನೂ ನಾನಿನ್ನೂ ಓಪನ್ ಮಾಡಿ ನೋಡಿಲ್ಲ ಗೊತ್ತಾ, ಬಾಕ್ಸ್ ಹಂಗೆ ಇದೆ. ಸೊ ಆ ಬ್ಲಾಗಲ್ಲಿ ನಾನು ಎಲ್ಲನೂ ಅದೇ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಬಾಯ್ ಬಾಯ್ ಬಾಯ್.